ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗೊಂದು ನಿಮಗೆ ಅದ್ಭುತವಾಗಿರೋಂಥ ಒಂದು ಮಂತ್ರ ತಿಳಿಸ್ತಾ ಇದ್ದೀನಿ. ಈ ಮಂತ್ರ ನಿಮಗೆ ತುಂಬ ಉಪಯೋಗವಾಗುವಂಥ ಮಂತ್ರ. ನೀವು ಯಾರೆಲ್ಲ ಮಂತ್ರಗಳು ಕಲಿತಿದ್ದೀರೋ ಅಂಥವ್ರಿಗೆ ಈ ಮಂತ್ರನ ನೀವು ಜಪ ಮಾಡಿ ಇದನ್ನು ನೀವು ಸಿದ್ಧಿ ಮಾಡ್ಕೊಳ್ಳೋಕೆ ಮುಂಚಿತವಾಗಿ ಯಾವ ಮಂತ್ರಗಳು ಹೇಳ್ತಿರೋ, ಯಾವ ಮಂತ್ರಗಳಲ್ಲಿ ನೀವು ಸಿದ್ಧಿ ಮಾಡ್ಕೊಳ್ತಿದ್ರೋ ಅಂಥವ್ರಿಗೆ ಇದು ಒಂದು ಮಂತ್ರ. ಇದನ್ನು ಶುಚಿ ಮಾಡ್ಕೊಳ್ಳೋ ಮಂತ್ರ. ನಿಮ್ಮ ದೇಹನೂ ಶುಚಿ ಮಾಡ್ಕೋಬೋದು, ದೇವರುಗಳಿಗೂ ಶುಚಿ ಮಾಡ್ಬೋದು. ದೇವರುಗಳಿಗೆ ಕಟ್ಟಿರ್ತಾರೆ, ಅದು ಮಾಡಿರ್ತಾರೆ, ಇದು ಮಾಡಿರ್ತಾರೆ ಅಂತ ಇವಾಗ ಹೇಳ್ತಾ ಇರ್ತಾರಲ್ವ, ಅಂಥವ್ರಿಗೂ ಕೂಡ ಇದನ್ನು ನೀವು ಮಾಡ್ಬೋದು. ಅದು ಕೂಡ ದೇವರಲ್ಲಿನೂ ಕೂಡ ಕಟ್ಟುಗಳು ಬಿಚ್ಚುತ್ತವೆ, ದೇವರುಗಳು ಕೂಡ ಶುದ್ಧಿ ಆಗ್ತವೆ, ಮನುಷ್ಯರು ಕೂಡ ಶುದ್ಧಿ ಆಗ್ತಾರೆ. ಅಂಥರ ಇದೊಂದು ಮಂತ್ರ. ಇದಕ್ಕೆ ಮೂಲಿಕೆಗಳಿದ್ದಾವೆ. ಇದು ಒಂದು ಅದ್ಭುತವಾದಂಥ ಒಂದು ಮಂತ್ರ. ಈ ಮಂತ್ರನ ನೀವು ಎಷ್ಟು ಮಂತ್ರಗಳು ಹೇಳ್ತಿದ್ರು ನಿಮಗೆ ಸಿದ್ಧಿನೇ ಆಗ್ತಿರೋದಿಲ್ಲ. ಮಂತ್ರ ಆಗಿದೆಯಾ ಇಲ್ವಾ ಅನ್ನೋದು ನಿಮ್ಗೆ ಗೊತ್ತಾಗೋದಿಲ್ಲ. ಹೇಳ್ತಾನೇ ಇರ್ತೀರ, ಅದು ನಿಮಗೆ ಯಾವುದು ನಿಮ್ಮ ಕೆಲಸ ಆಗೋದಿಲ್ಲ. ನೀವು ಹೇಳಿ ನಿಮಗೆ ಸಾಕಾಗಿರುತ್ತೆ. ಇದೇನು ನನಗೆ ಆಗ್ತಾ ಇಲ್ವಾ ಅನ್ನೋದು ನಿಮಗೊಂದು ಅನುಮಾನ ಬಂದುಬಿಡುತ್ತೆ. ಅಂಥವರಿಗೆ ಏನು ಅನ್ನೋದು ನಿಮಗೊಂದು ಮಂತ್ರ ತಿಳಿಸ್ತೀನಿ. ಈ ಮಂತ್ರನ ನಿಮಗೆ ಇನ್ನೂ ಯಾವ್ಯಾವ ಕೆಲಸ ಮಾಡುತ್ತೆ ಈ ಮಂತ್ರ ಅನ್ನೋದಕ್ಕಾಗಿ ನಿಮ್ಗೆ ತಿಳಿಸ್ತೀನಿ. ಈ ಮಂತ್ರ ನೀವು ಒಂದು ಸ್ನಾನ ಮಾಡಿಕೊಂಡೆ ನಾವು ಜಪ ಮಾಡಬೇಕು, ಪೂಜೆ ಮಾಡಬೇಕು ಅಂತ ಎಲ್ಲ ಕಡೆನೂ ಒಂದು ಇದಿದೆ. ಅದಕ್ಕೆ ಒಂದು ಪದ್ಧತಿ ಇದೆ. ಪದ್ಧತಿ ಅಂದರೆ ಸ್ನಾನ ಮಾಡದೆ ಸ್ವಚ್ಛವಾಗಿ ನಾವು ಕೂತ್ಕೊಂಡು ಸ್ವಚ್ಛವಾಗಿ ಸ್ನಾನ ಮಾಡಿ ಶುಚಿಭೂತರಾಗಿ ಪೂಜೆ ಮಾಡಬೇಕು, ಶುಚಿಭೂತರಾಗಿ ನಾವು ಮಂತ್ರ ಹೇಳಬೇಕು ಅನ್ನೋದು ಒಂದು ಪದ್ಧತಿ ಇದೆ. ಅದಕ್ಕಾಗಿ ನಾವು ಏನು ಮಾಡ್ತೀವಿ, ಅದು ಒಂದೊಂದು ಸಮಯದಲ್ಲಿ ನಮಗೆ ಸ್ನಾನ ಮಾಡೋಕ್ಕಾಗಲ್ಲ. ಆ ಸಮಯದಲ್ಲಿ ನಾವು ಏನು ಮಾಡಬೇಕು, ಸಮಯ ಸಂದರ್ಭಗಳು ಹೆಂಗೆಂಗೋ ಇರ್ತವೆ. ಆ ಸಮಯದಲ್ಲಿ ಈ ಮಂತ್ರನ ಹೇಳಿ ನೀವು ನೀರನ್ನ ಮಂತ್ರಿಸ್ಬಿಟ್ಟು ಪ್ರೋಕ್ಷಣೆ ಮಾಡಿಕೊಂಡ್ರೆ ಸಾಕು, ಸ್ನಾನ ಮಾಡಿದಷ್ಟೇ ಆಗೋಗ್ಬಿಡುತ್ತೆ. ಯಾಕೆಂದರೆ ಇದು ದಿನನಿತ್ಯ ನೀವು ಮಾಡಬೇಕು ಅಂತ ಅಲ್ಲ ನಾನು ಹೇಳ್ತಿರೋದು. ಸಮಯ ಸಂದರ್ಭಗಳು ನಿಮಗೆ ಆ ಥರ ಬಂದ್ಬಿಡುತ್ತೆ, ಮಾಡೋಕ್ಕಾಗಲ್ಲ, ಮಂತ್ರ ಹೇಳ್ಬೇಕು. ಆ ಸಮಯದಲ್ಲಿ ಇದನ್ನು ಮಂತ್ರನ ಹೇಳಿ ನೀವು ಮಂತ್ರ ಹೇಳಿ ಆ ನೀರನ್ನ ನೀವು ಪ್ರೋಕ್ಷಣೆ ಮಾಡಿಕೊಂಡ್ರಿ ಅಂದರೆ ನೀವು ಸ್ನಾನ ಮಾಡಿದಷ್ಟೇ ಪವಿತ್ರರಾಗೋಗ್ಬಿಡ್ತೀರ, ಪರಿಶುದ್ಧರಾಗೋಗ್ಬಿಡ್ತೀರ. ಆ ಥರವಾದಂಥ ಮಂತ್ರ. ಈ ಮಂತ್ರನ ನೀವು ಹೇಳಬೇಕು ಒಂದು ಒಳ್ಳೆಯ ದಿನಗಳಲ್ಲಿ, ಒಳ್ಳೆಯ ಶುಭ ದಿನಗಳಲ್ಲಿ ಇಂಥ ಮಂತ್ರಗಳೆಲ್ಲ ನೀವು ಹೇಳ್ಕೋಬೇಕು, ಸಿದ್ಧಿ ಮಾಡ್ಕೋಬೇಕು. ಸಿದ್ಧಿ ಮಾಡಿಕೊಂಡು ಇದೇ ರೀತಿಯಾಗಿ ದೇವರು ವಿಗ್ರಹಗಳಿಗೆ ಏನೋ ಒಂದು ವಿಗ್ರಹಗಳಲ್ಲಿ ಕಳೆವಿರೋದಿಲ್ಲ, ಏನೋ ಒಂದು ಮಾಡಿರ್ತಾರೆ, ಏನೋ ಒಂದು ಬಾಯಿ ಕಟ್ಟಿರ್ತಾರೆ ಜನಗಳು. ದೂರದಿಂದನೇ ಏನು ಮಂತ್ರದ ಪ್ರಯೋಗದಿಂದನೇ ಕ್ಷೀಣ ಮಾಡ್ತಾರೆ. ಈಗ ಅಲ್ಲೇ ಬಂದು ಅಲ್ಲಿ ಅದಿಡಬೇಕು, ಇದಿಡಬೇಕು, ರಕ್ತ ಹಾಕಬೇಕು ಅನ್ನೋದೇನಿಲ್ಲ. ಮಂತ್ರ ಪ್ರಯೋಗದಿಂದನೇ ಭಿನ್ನ ಮಾಡ್ಬೋದು, ಮಂತ್ರದಿಂದನೇ ಶುದ್ಧಿನೂ ಮಾಡ್ಬೋದು. ಅದೇ ರೀತಿಯಾಗಿ ಮಂತ್ರದಿಂದ ಎಷ್ಟೋ ಯೋಜನೆಗಳಿಂದನೂ ದೇವ್ರುಗಳನ್ನ ಮಂತ್ರದಿಂದ ಭಿನ್ನ ಮಾಡ್ಬೋದು. ಆ ಭಿನ್ನ ಮಾಡಿದಾಗ ಏನಾಗುತ್ತೆ, ದೇವರುಗಳೆಲ್ಲ ಮಂಕಾಗ್ಬಿಡ್ತಾರೆ. ಮಂಕಾಗಿ ದೇವರುಗಳಿಗೆ ಒಂಥರ ಜೀವಕಳೆನೇ ಇಲ್ದಂಗೆ ಆಗ್ಬಿಡುತ್ತೆ, ಮಂಕಾಗ್ಬಿಡ್ತಾರೆ, ಜನ ಇಲ್ಲ. ಯಾಕೆಂದರೆ ದೇವರುಗಳಲ್ಲಿ ಕಳೆ ಇದ್ದರೆ ತಾನೇ ನೋಡಿದವರು ಆಹಾ ಎಷ್ಟು ಚೆನ್ನಾಗಿದೆ ದೇವಿ, ಎಷ್ಟು ಶಕ್ತಿಯಾಗಿದ್ದಾಳೆ, ಕೇಳಿದಂಥ ವರ ಕೊಡ್ತಾಳೆ ಅಂತ ಹೇಳ್ತಾರೆ. ಯಾವುದೇ ದೇವರಾಗಲಿ ಅಲ್ಲಿ ಏನೂ ಇಲ್ಲದೆ ನಮಗೆ ಕಾಯಿಲೆ ಬಂದು ನಾವು ಮಲ್ಕೊಂಡಾಗ ನಮ್ಮನ್ನು ಏನು ಅಂತಾರೆ, ಏನು ಚೆನ್ನಾಗಿದ್ದೀವಿ ಅಂತಾರ, ಕಾಯಿಲೆ ಪೇಷಂಟ್ಗಳಾಗಿ ಮಲಗಿರ್ತೀವಿ. ಅದೇ ಥರನೇ ದೇವರುಗಳೂ ಆ ಸಮಯದಲ್ಲಿ ಪೇಷಂಟ್ಗಳಾಗ್ಬಿಟ್ಟಿರ್ತಾರೆ. ಆವಾಗ ಏನು ಕೇಳಿದ್ರೂ ಅವ್ರು ಕೊಡೋ ಶಕ್ತಿ ಇರೋದಿಲ್ಲ. ಆವಾಗ ನಾವೇನು ಮಾಡಬೇಕು, ಇದೇ ರೀತಿಯಾಗಿ ನಾವು ಇಂಥ ಕಾರ್ಯಗಳನ್ನ ಮಾಡಬೇಕು. ಎಲ್ಲದಕ್ಕೂ ಒಂದೊಂದು ಕಾರ್ಯ ಇದೆ. ಇದನ್ನು ಮಾಡೋ ವಿಧಾನವಿದೆ, ಬೇರೆ ರೀತಿ ವಿಧಾನ, ಬರೀ ಇದೇ ಅಲ್ಲ, ಇದಕ್ಕೆ ಮಾಡೋ ವಿಧಾನ ಇದೆ. ನೀವೇನು ಮಾಡಬೇಕು, ಈ ಮಂತ್ರ ಸಿದ್ಧಿ ಮಾಡ್ಕೋಬೇಕು. ಮಂತ್ರನೆಲ್ಲ ಸಿದ್ಧಿ ಮಾಡಿಕೊಂಡು 108 ಸತಿ ಮಂತ್ರ ಹೇಳಬೇಕು. 108 ಸಿದ್ಧಿ ಆದ ನಂತರ ಇದನ್ನು ನೀವೇನು ಮಾಡಬೇಕು, ಇದನ್ನು ನೀವು ಎಲ್ಲ ಶೋಸ್ತ್ರಗಳಿಗೂ ಇದನ್ನು ನೀವು ಯಾವುದೇ ಮಂತ್ರ ಹೇಳ್ಕೊಂಡ್ರೂ ಕೂಡ ಮೊದಲಾಗಿ ಇದನ್ನು 3 ಸತಿ ಮಂತ್ರ ಹೇಳ್ಕೋಬೇಕು. ಹೇಳ್ಕೊಂಡಾಗ ನಿಮಗೆ ಎಲ್ಲ ಮಂತ್ರಗಳು ಸಿದ್ಧಿ ಆಗ್ತವೆ. 3 ಸರಿ ಇದನ್ನು ಪಠಿಸಿ ನೀವು ನೀರನ್ನ ಪೋಕ್ಷಿಸ್ಕೊಂಡ್ರೆ ನೀವು ಶುದ್ಧಿ ಆಗ್ತೀರ.
ನೀವು ಸ್ನಾನ ಮಾಡಲು ನಿಮಗೆ ಆಗಲ್ಲ ಅಂದವರು ಈ ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡ್ರೆ ಸಿದ್ಧಿ ಆಗಿಬಿಡ್ತೀರ. ನೀವು ಮಂತ್ರಗಳು ಜಪ ಮಾಡ್ಬೋದು. ಮಾಡಾದ ನಂತರ ನೀವೇನು ಮಾಡ್ತೀರ, ಇದು ಒಂದು ಉದಾಹರಣೆ. ಮತ್ತು ಇದಕ್ಕಿನ್ನ ಪರಿಶುದ್ಧ ಆಗಬೇಕು ಅನ್ನೋದಕ್ಕೆ ಏನು ಮಾಡಬೇಕು ಅಂದರೆ, ನೀವು ಒಂದು ಒಂದು ಏನಂದರೆ ಒಂದು ಡಬ್ಬಿನ ಒಂದು ಬಕೆಟಲ್ಲೋ ಒಂದು ಏನರಲ್ಲೋ ಇದರಲ್ಲಿ ಎಲ್ಲ ಸೇರಿಸಿಡಬೇಕು ಅಂತ ಹೇಳ್ತೀವಿ. ಕೂಟ ಇದಕ್ಕೆ, ಮತ್ತು ಜಟಮಸಿ, ಹಳದಿ, ಮುರಶೀಲ, ಮತ್ತು ಚಂದನ, ಬಜೆ, ಚಂಪಕ, ನಾಗಮೋದಕಗಳು ಇವೆಲ್ಲ ನೀರಿನಲ್ಲಿ ಹಾಕಬೇಕು. ನೀರಿನಲ್ಲೆಲ್ಲ ಹಾಕಿ ಅಂದರೆ ಒಂದು ದೊಡ್ಡದಾಗಿ ಕಬ್ಬಿಣದಲ್ಲಿ ತಗೋಬೇಡಿ, ಬಕೆಟಲ್ಲಿ ಇದು ಏನು ಪ್ಲಾಸ್ಟಿಕ್ಕಲ್ಲಿ ಇಟ್ಕೋಬೇಡಿ. ಯಾವುದನ್ನ ಒಂದು ತಾಮ್ರದ್ದು ಇದ್ದಿದ್ದರೆ ಅದರಲ್ಲೆಲ್ಲ ಹಾಕಿ ಇದನ್ನು ನೀವು ಹಾಕಿ ಎಲ್ಲನೂ ಹಾಕಿ ಬಿಸಿ ನೀರಿನಲ್ಲಿ ಹಾಕಬೇಕು. ಬಿಸಿನೀರಲ್ಲಿ ಹಾಕ್ಬಿಟ್ಟು ಇದನ್ನು ನೀವೇನು ಮಾಡಬೇಕು, ಈ ಬಿಸಿ ನೀರಲ್ಲಿ ಹಾಕ್ಬಿಟ್ಟು ಇದನ್ನು ಎಲ್ಲ ಆದ ನಂತರ ಮಂತ್ರ ಹೇಳ್ಬೇಕು. ಮಂತ್ರ ಹೇಳ್ಬಿಟ್ಟು 45 ದಿನಗಳ ಕಾಲ ನೀವು ಇದೇ ರೀತಿಯಾಗಿ ನಿಮ್ಮಲ್ಲಿ ಯಾಕೆ ಅಂದರೆ, ನೀವು ಇದನ್ನು ಯಾಕೆ ಹಿಂಗೆ ಮಾಡ್ಕೋಬೇಕು ಅಂದರೆ, 45 ದಿನಗಳು ಈ ಥರ ಮಾಡ್ಕೋಬೇಕು. ನೀವು ಸ್ನಾನ ಮಾಡಬೇಕು, ದೇವ್ರುಗಳಿಗೂ ಹಾಕಬಹುದು. ಈ ರೀತಿಯಾಗಿ ಮಾಡ್ತಿದ್ರೆ ನಿಮ್ಮಲ್ಲಿರೋಂಥ ಸರ್ವ ದೋಷಗಳು, ಸರ್ವ ಕಂಟುಗಳು, ಸರ್ವ ಮಾಡಿರೋ ತಂತ್ರಗಳು, ಸರ್ವ ನಿಮ್ಮಲ್ಲಿರೋಂಥ ದೋಷಗಳು, ಏನೇ ದೋಷ ಇದ್ದರೂ ಹೋಗುತ್ತೆ. ದೇವ್ರುಗಳಿಗೂ ಇದೇ ರೀತಿಯಾಗಿ ಮಾಡಿದ್ರೆ ಎಂಥ ದೋಷ ಇದ್ರೂ ಕೂಡ ದೇವರಲ್ಲೂ ಕೂಡ ದೂರ ಆಗುತ್ತೆ. ಈ ಮೂಲಿಕೆಗಳೆಲ್ಲ ಹಾಕಿ ನೀವು ಬಿಸಿನೀರಲ್ಲಿ ಹಾಕಬೇಕು. ಬಿಸಿನೀರಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಬಿಸಿ ಅಂದರೆ ಮಳ್ಳೋ ನೀರು ಇರಬೇಕು. ಆ ಮಳ್ಳೋ ನೀರೆಲ್ಲ ಹಾಕಿಬಿಟ್ಟು ಇದನ್ನೆಲ್ಲ 2-3 ಅವರ್ ಬಿಟ್ಬಿಡಬೇಕು. ನೀರು ಆರೋವರೆಗೂ ಅದನ್ನು ಚೆನ್ನಾಗಿ ರಸ ಎಳಿಬೇಕು. ಎಳೆದಾದ್ಮೇಲೆ ನೀವು ಆ ನೀರನ್ನ ನೀವು ಮಂತ್ರನ ಹೇಳಿಬಿಟ್ಟು 45 ದಿನಗಳ ಕಾಲ ನೀವು ಸ್ನಾನ ಮಾಡಿದ್ರೆ ನಿಮಗೆ ಎಂಥ ಸರ್ವ ರೋಗ ಇರಲಿ, ಸರ್ವ ಮಾಟ ಮಂತ್ರ ಇರಲಿ, ತಂತ್ರ ಪ್ರಯೋಗ ಇರಲಿ, ಯಾವುದೇ ಇರಲಿ ಎಲ್ಲವೂ ನಿಮ್ಮನ್ನು ಬಿಟ್ಟು ಹೋಗುತ್ತೆ. ದೇವರುಗಳಿಗೂ ಅಷ್ಟೇ, ಯಾವುದೇ ಕಟ್ಟಾಕಿರಲಿ, ಯಾವುದೇ ತಡೆ ಮಾಡಿರಲಿ, ಯಾವುದೇ ಪ್ರಯೋಗ ಮಾಡಿರಲಿ ಅವೆಲ್ಲ ನಿವಾರಣೆ ಆಗುತ್ತೆ. 45 ದಿನ ಕಟ್ಟು ಇದೇ ರೀತಿಯಾಗಿ ಮಾಡಿ ಬಿಸಿನೀರನ್ನ ದೇವ್ರಿಗೆ ಉಯ್ಯಕ್ಕೆ ಹೋಗಬೇಡಿ. ನೀವು ಅದನ್ನು ತಣ್ಣಗಾಗಬೇಕು. ಚೆನ್ನಾಗಿ ಕುದಿಯೋ ನೀರಲ್ಲಿ ಇವೆಲ್ಲ ಹಾಕ್ಬಿಟ್ಟು ಅದು ರಸ ಎಲ್ಲ ಇಳಿತೈತೆ. ಅದೆಲ್ಲ ಇಳಿದಾಗ ನೀವು ನೀರನ್ನ ತೆಗೆದು ಇನ್ನೊಂದಕ್ಕೆ ಹಾಕ್ಕೊಂಡು ಆವಾಗ ನೀವು ಸ್ನಾನ ಮಾಡಿ. ನೀವು ನೋಡಿ ನಿಮ್ಮ ದೇಹ ಸ್ವಚ್ಛವಾಗಿರ್ತೀರ ಅಂದರೆ ನೀವು ನಿಮ್ಮ ದೇಹನೇ ಎಷ್ಟು ಸ್ವಚ್ಛ ಅಂದರೆ ನೀವು ಅಷ್ಟು ಮಡಿಯಾಗಿರ್ತೀರ. ಮೈಲಿಗೆಗಳೇ ಇರೋದಿಲ್ಲ, ಅಷ್ಟು ದೇವರ ಸ್ವರೂಪವಾಗಿರ್ತೀರ. ಅದು ಹೇಳೋಕ್ಕಾಗಲ್ಲ. ಆ ರೀತಿಯಾದಂಥ ಸ್ವಚ್ಛವಾಗಿ ಶುದ್ಧಿಯಾಗಿ ನೀವು ದೇವ್ರ ಸಮವಾಗಿ ಇರ್ತೀರ. ಆ ಥರವಾಗಿ ಇರಬೇಕು ಅಂದರೆ ದೇವ್ರುಗಳಿಗೂ ಅದೇ ರೀತಿ ಮಾಡಿದ್ರಿ ಅಂದರೆ ಅವರಲ್ಲಿರೋಂಥ ದೋಷಗಳು ಹೋಗಿ ಅವರು ಸ್ವಚ್ಛವಾಗಿ ದೇವರಲ್ಲಿ ಆಕರ್ಷಣೆ ಹೆಚ್ಚಾಗಿ ಜನಗಳು ದುಂಬಿಯಾಗಿ ಬರ್ತಾರೆ. ಆವಾಗ ದೇವರಲ್ಲಿರೋಂಥ ದೋಷ ಹೋದ್ಮೇಲೆ ಜನಗಳಿರೋಂಥ ದೋಷ ಹೋದ್ಮೇಲೆ ನಾನಾ ಕಡೆಯಿಂದ ಜನಗಳು ಮತ್ತೆ ಪ್ರಾರಂಭವಾಗ್ತಾರೆ. ನಿಮಗೆ ತೊಂದರೆ ಆದಾಗ ಇದೇ ರೀತಿ ಮಾಡ್ಕೊಳ್ತಾ ಇದ್ದರೆ ನಿಮ್ಮಲ್ಲಿರೋಂಥ ದೋಷಗಳೆಲ್ಲ ನಿವಾರಣೆ ಆಗುತ್ತೆ. ಈ ದೋಷ ನಿವಾರಣೆ ಮಾಡಿಕೊಂಡು ನಿಮ್ಮ ದೇಹನ ಸ್ವಚ್ಛ ಮಾಡಿಕೊಂಡು ನಿಮ್ಮ ದೇಹದಲ್ಲಿರುವ ಪ್ರಯೋಗಗಳನ್ನ ದೂರ ಮಾಡಿ ನಿಮ್ಗೆ ಹಾಕಿರೋಂಥ ಕಟ್ಟುಗಳನ್ನೆಲ್ಲ ಬಿಡಿಸ್ಕೊಳ್ಳೋದಕ್ಕೆ ಈ ಪ್ರಯೋಗ ಮಾಡ್ಕೊಳ್ಳಿ. ನೀವು ದೇವ್ರ ಹತ್ರ ನಿಮ್ಮ ಮಂತ್ರಗಳು ನಿಮಗೆ ಅತಿ ಶೀಘ್ರವಾಗಿ ನೀವು ಹೇಳ್ದಂಥ ಮಂತ್ರಗಳು ನಿಮ್ಮ ಕೈಗೂಡಿ ನೀವು ಯಾವ ದೇವ್ರನ್ನ ಹೊಲಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ದೆ ಆ ದೇವಿ ನಿಮ್ಗೆ ವಶವಾಗಿ ಲಕ್ಷ್ಮೀನ ವಶ ಮಾಡ್ಕೊತೀರ, ಕಾಳಿನ, ಗಣಪತಿನ, ಶಿವನ್ನ ಅಂದರೆ ವಶ ಅಂದರೆ ನಿಮ್ಮಲ್ಲಿ ವಶ ಆಗಲ್ಲ. ಅವರು ನಿಮ್ಮಲ್ಲಿ ಆಕರ್ಷಣೆ ಆಗ್ತಾರೆ. ನಿಮ್ಮಲ್ಲಿ ತೇಜಸ್ಸು ಮೂಡುತ್ತೆ, ನಿಮ್ಮಲ್ಲಿ ಶಕ್ತಿ ಮೂಡುತ್ತೆ. ಎಂಥ ದರಿದ್ರ ಎಲ್ಲ ಹೋದ್ಮೇಲೆ ನಾವು ಏನಾಗ್ತೀವಿ, ಆ ದರಿದ್ರ ಇದ್ದಾಗ ನಾವು ಏನಾಗ್ತೀವಿ, ದರಿದ್ರರಾಗಿರ್ತೀವಿ. ದರಿದ್ರ ಹೋದ್ಮೇಲೆ ಏನಾಗ್ತೀವಿ, ನಾವು ದೇವ ಸಮಾನರಾಗಿರ್ತೀವಿ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಿದ್ದೀನಿ, ಯಾರಿಗೆ ಮಂತ್ರ ಸಿದ್ಧಿ ಆಗ್ತಿಲ್ಲ, ಯಾರಿಗೆ ಮಂತ್ರ ಆಗ್ತಿಲ್ಲ, ದೇವಿ ಒಲಿತಿಲ್ಲ, ದೇವರು ಒಲಿತಿಲ್ಲ, ದರಿದ್ರ, ಕಷ್ಟ, ಬಡತನ ಅಂತಿರೋ ಅವರು ಇದನ್ನು ಹೇಳ್ಕೊಂಡು ನೀರು ಪ್ರೋಕ್ಷಣೆ ಮಾಡ್ಕೊಳ್ಳಿ. ನೀವು ಸ್ನಾನ ಮಾಡೋಕ್ಕಾಗಲ್ಲ ಅಂದವ್ರು ಪ್ರೋಕ್ಷಣೆ ಮಾಡ್ಕೊಳ್ಳಿ. ಇಲ್ಲ ಅಂದವರು ಇದನ್ನು 45 ದಿನಗಳು ನೀವು ಇದನ್ನು ಮಾಡ್ತಾಯಿದ್ರೆ ನಿಮಗೆ ಸ್ನಾನ ಆಗಲಿ, ದೇವ್ರುಗಳಿಗೆ ಆಗಲಿ, ದೇವ್ರ ವಿಗ್ರಹಗಳಿಗೆ ಆಗಲಿ
ಮಾಡೋದ್ರಿಂದ ಅವರು ಸ್ವಚ್ಛವಾಗ್ತಾರೆ, ನೀವು ಶುಚಿಯಾಗ್ತೀರ. ಇದು ಒಂದು ಅದ್ಭುತವಾದ ಒಂದು ಮಹಿಮೆ ತೋರುವಂಥದ್ದು ಒಂದು ಮಂತ್ರ ಇದು. ಇದನ್ನು ನೀವು ಮಾಡ್ಕೊಳ್ಳಿ. ನಿಮಗಿಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.